ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಥರ ಹಬ್ಬಗಳಲ್ಲಿ ದೇವ್ರ ಹತ್ರ ಪ್ಲೇಟಿಂಗ್ ಮಾಡ್ತಾನೆ ಇರ್ತೀರ, ಎಲ್ಲ ಥರ ತಿಂಡಿಗಳು ಮಾಡಿ ಇಡ್ತೀರಲ್ಲ, ಅದೇ ಥರ ಇವತ್ತು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡೋ ಥರ ಕಜ್ಜಾಯ ರೆಸಿಪಿ ತಂದಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಮಾಡೋದಕ್ಕೆ ನಾನು ಇಲ್ಲಿ ರೆಡಿಮೇಡು ಬೆಲ್ಲದ ಪೌಡರ್ ಸಿಗುತ್ತಲ್ವ, ಇದು ತೊಗೊಂಡಿದ್ದೀನಿ. ಇದು ತೊಗೊಂಡ್ರೆ ನಿಮಗೆ ಇದೇ ಥರ ಕಲರ್ ಬರುತ್ತೆ. ಇಲ್ಲ ನಮಗೆ ನ್ಯಾಚುರಲ್ ಆಗಿ ಯಾವಾಗ ಮಾಡೋ ಥರ ಬೇಕಂದರೆ ಉಂಡೆ ಬೆಲ್ಲ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಕಪ್ಪಲ್ಲಿ ಅಳತೆ ತೊಗೊಳ್ಳಿ. ನೀವು ಲೋಟ, ಬಟ್ಲು ಯಾವುದಾದ್ರೂ ಅಳತೆ ತೊಗೊಳ್ಳಿ. 1 ಕಪ್ ಬೆಲ್ಲ ಹಾಕ್ತೀರಂದರೆ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಪಾಕ ಬರಬೇಕಂತ ಏನಿಲ್ಲ, ಜಸ್ಟ್ ಕುದಿಸ್ಬೇಕು, ಚೆನ್ನಾಗಿ ಬೆಲ್ಲ ಕರಗಿ ಕುದಿಸ್ಬೇಕು. ನೀವು ಅಚ್ಚ ಬೆಲ್ಲ, ಉಂಡೆ ಬೆಲ್ಲ ಆ ಥರ ಎಲ್ಲ ತೊಗೊತೀರಂದರೆ ಅದನ್ನು ಕರಗಿಸ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳಿ. ಇದು ಪೌಡರ್ ಆಗಿರೋದ್ರಿಂದ ಯಾವುದೇ ರೀತಿ ಕಸ ಕಡ್ಡಿ ಏನೂ ಇಲ್ಲ, ಕ್ಲೀನಾಗಿತ್ತು. ಮತ್ತು ಈ ಥರ ಡಾರ್ಕ್ ಬೆಲ್ಲದಲ್ಲಿ ತುಂಬ ಜನ ಇಷ್ಟಪಡ್ತೀರಂದರೆ, ಯಾಕಂದರೆ ತುಂಬ ಜನ ನ್ಯಾಚುರಲ್ ಆಗಿ ನಾಟಿ ಬೆಲ್ಲ ಇಷ್ಟಪಡ್ತೀರಂದರೆ ಈ ಥರ ಕಲರ್ ಇದ್ರೂ ಪರವಾಗಿಲ್ಲ ಅಂದರೆ ಈ ಬೆಲ್ಲನ ಯೂಸ್ ಮಾಡಿ. ಅಥವಾ ಇಲ್ಲ ನಿಮಗೆ ನಾರ್ಮಲಾಗಿ ಗೋಲ್ಡನ್ ಕಲರ್ ಥರ ಬೇಕಂದರೆ ಉಂಡೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ಬೆಲ್ಲದ ಪೌಡರ್ ಇತ್ತು, ಅದನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಬಿಳಿ ಎಳ್ಳು, ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಬರಬೇಕಂತೇನಿಲ್ಲ, ಜಸ್ಟ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೀವು ಉಂಡೆ ಬೆಲ್ಲ, ಅಚ್ಚ ಬೆಲ್ಲ ಮಾಡ್ತೀರಂದರೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ, ಯಾಕಂದರೆ ಕಸ ಕಡ್ಡಿ ಇರುತ್ತೆ. ಆನಂತರ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ನಾನು ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಉದುರಿಸ್ಕೊಡ್ತಾ ಇದ್ದೀನಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಬೇಗನೆ ಗಂಟಾಗುತ್ತೆ ಇದು, ಅದಕ್ಕೋಸ್ಕರನೇ. 1/4 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಕಜ್ಜಾಯ ಅನ್ನೋದು ಗಟ್ಟಿ ಬರಲ್ಲ, ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಗಂಟು ಆಗದೇ ಇರೋಂಗೆ ಮಿಕ್ಸ್ ಮಾಡಬೇಕು. ಈ ಥರ ಸ್ಪ್ಯಾಚುಲ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಸ್ಮ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಥವಾ ನೀವು ರೆಗ್ಯುಲರಾಗಿ ಯಾವುದಾದ್ರು ವುಡ್ಡನ್ ಸ್ಪೂನ್ ಯಾವುದ್ರಲ್ಲಾದ್ರೂ ಮಾಡ್ಕೊಳ್ಳಿ, ಗಂಟಾಗಬಾರ್ದು. ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿನಿಮಮ್ ಆದರೆ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಂದರೆ ನಮಗೆ ಆ ಹಿಟ್ಟು ಬೇಯಬೇಕು. ಹಸಿಯಾಗಿದ್ದರೆ ಕ್ರ್ಯಾಕ್ ಬೀಳೋ ಚಾನ್ಸಸ್ ಇರುತ್ತೆ, ಕರೆಕ್ಟಾಗೂ ಬರೋದಿಲ್ಲ, ಎಣ್ಣೆ ಜಾಸ್ತಿ ಕುಡಿಯೋ ಚಾನ್ಸಸ್ ಇರುತ್ತೆ. 5 ನಿಮಿಷ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲೂ, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಒಂದು ಸ್ವಲ್ಪ ಆದರೂ ತುಪ್ಪ ಯೂಸ್ ಮಾಡಲೇಬೇಕು. 1 ಟೈಮ್ಗಾದರೂ ಬೆಲ್ಲ ಕುದಿಯೋ ಟೈಮಲ್ಲಾದರೂ ನೀವು ತುಪ್ಪ ಹಾಕಲೇಬೇಕು. ತುಪ್ಪ ಇಷ್ಟ ಇಲ್ಲಾಂದರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಯಾವುದೇ ರೀತಿ ಫ್ಲೇವರ್ ಇಲ್ದಿರ ಎಣ್ಣೆ ಯೂಸ್ ಮಾಡ್ಕೋಬೋದು. ಯಾಕಂದರೆ ಆವಾಗಿನ ಕಾಲದಲ್ಲೆಲ್ಲ ಕಡಲೆಕಾಯಿ ಎಣ್ಣೆಯಲ್ಲೇ ಕಜ್ಜಾಯ ಎಲ್ಲ ಮಾಡ್ತಾಯಿದ್ರು. ನಿಮಗೆ ಕಡಲೆಕಾಯಿ ಎಣ್ಣೆ ಇಷ್ಟ ಅಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ತಣ್ಣಗಾಕಿ ಬಿಡಬೇಕು. ನಮಗೆ ಕೈಗೆ ಬಿಸಿ ತಾಕೋಷ್ಟಿದ್ರೆ ಸಾಕು, ಪೂರ್ತಿ ಅದಕ್ಕಂದ್ಬಿಟ್ಟು ಆರೋದಕ್ಕೂ ಬಿಡಬಾರ್ದು. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು, ತುಂಬ ಓವರ್ ಬಿಸಿ ಅಲ್ಲ, ಲೈಟಾಗಿದ್ದರೆ ಸಾಕು. ಆರಿದ್ರೂ ಏನೂ ಆಗೋಲ್ಲ, ನಡೆಯುತ್ತೆ, ಚೆನ್ನಾಗಿ ಶೇಪೆಲ್ಲ ಬರುತ್ತೆ. ನಿಮಗೆ ಟೈಮ್ ಇದ್ದರೆ ಮಾತ್ರ ಆ ಥರ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಯಾವುದೇ ರೀತಿ ಗಂಟಿರಬಾರ್ದು. ಸೊ ನಾನು ತೊಗೊಂಡಿರೋದು 1 ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟು ಪ್ಲೇಟ್ ಫುಲ್ಲು ಜೋಡಿಸಿದ್ನಲ್ಲ ಅಷ್ಟು ಬಂದಿದೆ. ಸೊ ಮಾಡಿದ ದಿವಸನೇ ತಿಂದು ಖಾಲಿ ಮಾಡಿಬಿಟ್ರೆ ಅಷ್ಟು ಸಖತ್ತಾಗಿತ್ತು ಟೇಸ್ಟು. ಕಲರ್ ಒಂದು ಬಿಟ್ಟರೆ ಬೇರೆ ಟೇಸ್ಟು, ಸಾಫ್ಟು ಅದೆಲ್ಲ ಚೆನ್ನಾಗಿ ಬೆಂದಿದ್ದು, ಅದೆಲ್ಲ ಸೂಪರಾಗಿ ಬಂತು. ನೋಡ್ತಾ ಇರ್ಬೋದು. ಇವಾಗ ನಾನಿಲ್ಲಿ ಒಂದು ಶೀಟ್ ತೊಗೊಂಡಿದ್ದೀನಿ, ಇದು ಹೋಳಿಗೆ ಶೀಟ್ ಅಂತಾರೆ. ನೀವು ಬಟರ್ ಪೇಪರು, ಬಾಳೆ ಎಲೆ ಅಥವಾ ಆಯಿಲ್, ಎಣ್ಣೆ ಕವರೆಲ್ಲ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಎಣ್ಣೆ, ತುಪ್ಪ ಏನಾದರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದು ನೋಡ್ತಾ ಇರ್ಬೋದು, ಇದೇ ಸೈಜ್ಗೆ ನೀವು ಕೈಯಲ್ಲಿ ಒತ್ಕೋಬೇಕಾಗುತ್ತೆ. ತುಂಬ ಪೇಪರ್ ಥರನೂ ಮಾಡಬಾರ್ದು, ತುಂಬ ಮುದ್ದೆ ಥರ ದಪ್ಪಕ್ಕೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಮತ್ತು ಇದನ್ನು ಕಜ್ಜಾಯನ ಇವಾಗ ಗುಲಾಬ್ ಜಾಮೂನೆಲ್ಲ ಬೇಯಿಸ್ತಿರಲ್ಲ, ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇದೊಂದು ಸ್ವಲ್ಪ ಉಬ್ಬಿ ಬರುತ್ತೆ, ಪೂರಿ ಥರ. ಈ ಥರ ಉಬ್ಬಿ ಬರಬೇಕು. ಉಬ್ಬಿ ಬಂದರೆ ನಿಮಗೆ ಚೆನ್ನಾಗಿ ಒಳಗಡೆ ಎಲ್ಲ ಇಟ್ಟು ಬೆಂದಿದೆ ಅಂತ ಅರ್ಥ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಉಬ್ತಾ ಇದೆ. ಸೊ ಇದನ್ನು ಕಜ್ಜಾಯ ನೀವು ಇನ್ನೊಬ್ರು ಎಕ್ಸ್ಟ್ರಾ ಬೇಯಿಸೋಕೆ ಇನ್ನೊಬ್ರು ಇದ್ದರೆ ನೀವು ಒಬ್ಬರು ತಟ್ಕೊಂಡು ಇನ್ನೊಬ್ರು ಬೇಯೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಬ್ಬರೇ ಮಾಡ್ತೀರಂದರೆ ಒಂದೊಂದೇ ಬೇಯಿಸ್ಬೇಕಾಗುತ್ತೆ. ಕಜ್ಜಾಯನ 2-3 ಹಾಕಿ ಬೇಯಿಸೋಕ್ಕಾಗೋದಿಲ್ಲ. ದೊಡ್ಡದಾಗಿ ಜಾಸ್ತಿ ಜನ ಇರೋವಾಗ ಆ ಥರ ಹಬ್ಬಗಳಲ್ಲಿ ಮಾಡ್ಕೊಬೋದು. ಈ ಥರ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇವಾಗ ಇದನ್ನು 2 ಸೌಟಿಂದ ಈ ಥರ ಪ್ರೆಸ್ ಮಾಡಬೇಕು ಲೈಟಾಗಿ, ಯಾಕಂದರೆ
ಎಣ್ಣೆ ಕುಡಿಯುತ್ತೆ ಕಜ್ಜಾಯ. ಆನಂತರ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಎಣ್ಣೆ ರಿಲೀಸ್ ಆಗುತ್ತೆ. ಆನಂತರ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕಿಟ್ಕೊಳ್ಳಿ. ಮತ್ತು ಇದನ್ನು ನೀವು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ತಿನ್ನೋದಕ್ಕೆ ಸಖತ್ತಾಗಿತ್ತು. ಸ್ವೀಟ್ ಕೂಡ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.